ಮಾಡ್ತೀರಿ ಓಡೋಗ್ತಾರೆ, ಒಂದಕ್ಕೂ ಉತ್ತರ ಕೊಡೋದಿಲ್ಲ. ಆಮೇಲೆ ಈ ರಾಜ್ಯದಲ್ಲಿ ಹೆಚ್ಚು ಟ್ರೋಲ್ ಆಗಿದ್ರೆ ಯಾರಾದ್ರೂ ಅದು ಪ್ರಿಯಾಂಕಾ ಖರ್ಗೆ ಅಂತ ಎಲ್ರಿಗೂ ಗೊತ್ತಿರತಕ್ಕಂತ ಮಾತೆ. ಆಮೇಲೆ ನಾನೇ 100 ಸಾರಿ ಹೇಳಿದ್ದೀನಿ, ನಿಮಗೆ ಮಂತ್ರಿ ಆಗೋ ಯೋಗ್ಯತೆ ಇರಲಿಲ್ಲ. ತಂದೆಯವರು ಎಐಸಿಸಿ ಅಧ್ಯಕ್ಷರು ಅಥವಾ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ನಾಯಕ ಆಗಿರೋ ಕಾರಣ ಅವರ ನೆರಳಲ್ಲಿ ನೀವು ಆಗಿದ್ದೀರಿ ಅಂತ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ಪನ ಹೆಸರಲ್ಲಿ ಮಂತ್ರಿ ಆಗಿದ್ದಾರೆ ಅಂತ ಅಂದ್ಬಿಟ್ಟಿದ್ದಾರೆ ಅಂತ. ಅದ್ರ ನೀವು ಅಪ್ಪನ ಹೆಸರು ನಲಾಗಿಲ್ವಾ? ಮತ್ತೆ ಯಾರ ಹೆಸರು ಆಗಿರೋದು? ನೀವು ನಾನು ಹೇಳಿದ್ದೇನೆ, 3 ಸಾರಿ ಗೆದ್ದಿದ್ದೀರಿ, 3 ಸಾರಿ ಮಂತ್ರಿ ಆಗಿದ್ದೀರಿ. 4 ಸಾರಿ ಗೆದ್ದಿರೋರು ಎಸ್.ಎನ್. ನಾರಾಯಣ ಸ್ವಾಮಿ ನಿಮ್ಮ ಪಕ್ಷದವರದೇ ಹೇಳ್ತೀನಿ ಮಂತ್ರಿ ಆದ್ರ. ಬಿ ಶಿವಣ್ಣ ಆನೇಕಲ್ ಮಂತ್ರಿ ಆದ್ರ. ನರೇಂದ್ರ ಸ್ವಾಮಿ ಮಳವಳ್ಳಿ ಮಂತ್ರಿ ಆದ್ರ. ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಅವರು ಎಲ್ಲ 3-4 ಸಾರಿ ಗೆದ್ದಿರೋರೆ ಮಂತ್ರಿ ಆದ್ರ. ಅವರೆಲ್ಲ ಆಗಕ್ಕಾಗಿಲ್ಲ, ಯಾಕಂದ್ರೆ ಅವ್ರ ಅಪ್ಪಂದ್ರೆ ಯಾರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಲಿಲ್ಲ. ಆದ್ರಿಂದ ನಾವೇ ಅನೇಕ ಬಾರಿ ಹೇಳಿದ್ದೀವಿ. ಅಥವಾ ನೀವು ಯೋಗ್ಯರು, ಅವರು ಅಯೋಗ್ಯರ ಪಾಪ, ಅದರಿಂದ ನಿಮ್ ಆ ಕಾರಣಕ್ಕೆ ಆಗಿರೋದಂತ ಹೇಳಿದ್ರೆ ತಪ್ಪೇನಿದೆ ಅದರಲ್ಲಿ? ಟ್ವೀಟ್ ಮಾಡ್ತೀರಿ ಓಡೋಗ್ತಾರೆ, ಒಂದಕ್ಕೂ ಉತ್ತರ ಕೊಡೋದಿಲ್ಲ. ಆಮೇಲೆ ಈ ರಾಜ್ಯದಲ್ಲಿ ಹೆಚ್ಚು ಟ್ರೋಲ್ ಆಗಿದ್ರೆ ಯಾರಾದ್ರೂ ಅದು ಪ್ರಿಯಾಂಕಾ ಖರ್ಗೆ ಅಂತ ಎಲ್ರಿಗೂ ಗೊತ್ತಿರತಕ್ಕಂತ ಮಾತೆ. ಆಮೇಲೆ ನಾನೇ 100 ಸಾರಿ ಹೇಳಿದ್ದೀನಿ, ನಿಮಗೆ ಮಂತ್ರಿ ಆಗೋ ಯೋಗ್ಯತೆ ಇರಲಿಲ್ಲ. ತಂದೆಯವರು ಎಐಸಿಸಿ ಅಧ್ಯಕ್ಷರು ಅಥವಾ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ನಾಯಕ ಆಗಿರೋ ಕಾರಣ ಅವರ ನೆರಳಲ್ಲಿ ನೀವು ಆಗಿದ್ದೀರಿ ಅಂತ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ಪನ ಹೆಸರಲ್ಲಿ ಮಂತ್ರಿ ಆಗಿದ್ದಾರೆ ಅಂತ ಅಂದ್ಬಿಟ್ಟಿದ್ದಾರೆ ಅಂತ. ಅದ್ರ ನೀವು ಅಪ್ಪನ ಹೆಸರು ನಲಾಗಿಲ್ವಾ? ಮತ್ತೆ ಯಾರ ಹೆಸರು ಆಗಿರೋದು? ನೀವು ನಾನು ಹೇಳಿದ್ದೇನೆ, 3 ಸಾರಿ ಗೆದ್ದಿದ್ದೀರಿ, 3 ಸಾರಿ ಮಂತ್ರಿ ಆಗಿದ್ದೀರಿ. 4 ಸಾರಿ ಗೆದ್ದಿರೋರು ಎಸ್.ಎನ್. ನಾರಾಯಣ ಸ್ವಾಮಿ ನಿಮ್ಮ ಪಕ್ಷದವರದೇ ಹೇಳ್ತೀನಿ ಮಂತ್ರಿ ಆದ್ರ. ಬಿ ಶಿವಣ್ಣ ಆನೇಕಲ್ ಮಂತ್ರಿ ಆದ್ರ. ನರೇಂದ್ರ ಸ್ವಾಮಿ ಮಳವಳ್ಳಿ ಮಂತ್ರಿ ಆದ್ರ. ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಅವರು ಎಲ್ಲ 3-4 ಸಾರಿ ಗೆದ್ದಿರೋರೆ ಮಂತ್ರಿ ಆದ್ರ. ಅವರೆಲ್ಲ ಆಗಕ್ಕಾಗಿಲ್ಲ, ಯಾಕಂದ್ರೆ ಅವ್ರ ಅಪ್ಪಂದ್ರೆ ಯಾರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಲಿಲ್ಲ. ಆದ್ರಿಂದ ನಾವೇ ಅನೇಕ ಬಾರಿ ಹೇಳಿದ್ದೀವಿ. ಅಥವಾ ನೀವು ಯೋಗ್ಯರು, ಅವರು ಅಯೋಗ್ಯರ ಪಾಪ, ಅದರಿಂದ ನಿಮ್ ಆ ಕಾರಣಕ್ಕೆ ಆಗಿರೋದಂತ ಹೇಳಿದ್ರೆ ತಪ್ಪೇನಿದೆ ಅದರಲ್ಲಿ?